ನೋಡಿರಿ ಇವಾಗ ಫುಲ್ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫುಲ್ ಸ್ಲೀವ್ ಕಟ್ಟಿಂಗ್ ಒಳಗೆ ಏನು ಚೇಂಜಸ್ ಇರೋಂಗಿಲ್ಲ ಅಷ್ಟೊಂದೇನು. ಎರಡು ಕಟ್ಟಿಂಗು ಸೇಮ್ ಇರ್ತಾವೆ. ತೋಳಿಂದು ಸ್ವಲ್ಪ ಅಷ್ಟೇ ಹೆಚ್ಚು ಕಡಿಮೆ ಇರ್ತೈತಿ. ಇವಾಗ ನೋಡಿರಿ ತೋಳಿನ ಉದ್ದ ಎಷ್ಟೈತಿ, ರೆಡಿ ಇರೋದು 10 ಐತಿ ಅಂತ ಅನ್ಕೋರಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 11 ಇಂಚ್ ತೊಗೋರಿ. 11 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ತೋಳಿನ ಬಿಡ್ತು ಸೇಮ್ ನಾವು ಯಾವ ಥರ ತೊಗೋಬೇಕು ಅಂತಂದ್ರೆ ನಮ್ಗೆ ರೆಡಿ ಇರೋದು ಎಷ್ಟಿರುತ್ತೆ ಚೆಸ್ಟ್ ಮೆಜರ್ಮೆಂಟು ಅಷ್ಟು ನಾವು ತೊಗೋಬೇಕು. ಇಲ್ಲಿಂದ ರೆಡಿ ಇರೋದು 9 ಐತೆ ಅಂತ ಅನ್ಕೋರಿ. ಕನ್ಫ್ಯೂಷನ್ ಆಯ್ತು ಅಂದ್ರೆ ಒಂದು ಸರಿ ತೋರಿಸ್ಬಿಡ್ತೀನಿ ನಾನು ಅಳತೆ ಬ್ಲೌಸಲ್ಲಿ. ನೋಡಿರಿ ಇವಾಗ ರೆಡಿ ಇರೋ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ, ಇಲ್ಲಿಂದ ಇಲ್ಲಿಗೆ 9 ಇಂಚ್ ಐತಿ. ಸರಿನಾ? ಅದನ್ನು ನಾವು ಇಲ್ಲಿ ತೋಳಿನ ಬಿಡ್ತು ತೊಗೋಬೇಕು. ಮತ್ತು ಇದಕ್ಕೆ ನಾವು ಎಕ್ಸ್ಟ್ರಾ ಏನು ಮಾಡಿರ್ತೀವಿ ಸ್ಟಿಚಿಂಗಿಗೆ ಅಂತೇಳಿ ಆ್ಯಡ್ ಮಾಡಿರ್ತೀವಿ. ಲೈನಿಂಗ್ ಕ್ಲಾತ್ ಒಳಗೆ ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಆ ಅಳತೆ ತೊಗೋಬಾರ್ದು. ಇಲ್ಲಿ ರೆಡಿ ಇರೋದು ಎಷ್ಟಿರುತ್ತೋ ಅಷ್ಟೇನ ನಾವು ತೊಗೋಬೇಕು. ಸರಿನಾ? ನೆಕ್ಸ್ಟ್ ಇವಾಗ ಇಲ್ಲೊಂದು ಲೈನ್ ಹಾಕೋರಿ ಸ್ಟ್ರೇಟಾಗಿನ್ನ. ನೆಕ್ಸ್ಟ್ ಇವಾಗ ಇಲ್ಲಿ ಏನೇನು ಚೇಂಜಸ್ ಆಕೈತಿ ಅಂತಂದ್ರೆ, ಡೌನ್ ಮಾಡ್ಕೊಳ್ಳುವಾಗ ನಾವು ಹಾಫ್ ತೊಳಿತ್ತಂದ್ರೆ 2.5 ಡೌನ್ ಮಾಡ್ತೀವಿ. ಫುಲ್ ಸ್ಲೀವ್ ಇತ್ತಂದರೆ ಇಲ್ಲಿ 3 ಇಂಚ್ಗೆ ಡೌನ್ ಮಾಡಿರಿ, ಇಲ್ಲ 3 ಕಾಲಿಗೆ ಆದ್ರೆ ಡೌನ್ ಮಾಡಿರಿ, ಕರೆಕ್ಟಾಗಿ ಬರುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಸ್ವಲ್ಪ ಜಾಸ್ತಿ ಐತಿ ಅಂತಂದ್ರೆ 3 ಕಾಲಿಗೆ ಡೌನ್ ಮಾಡಿರಿ, ಇಲ್ಲ ಅಂತಂದ್ರೆ 3 ಇಂಚ್ಗೆ ಡೌನಿಂಗ್ ತೊಗೋರಿ, ಕರೆಕ್ಟಾಗಿ ಬರುತ್ತೆ. ಇಲ್ಲೊಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ. ಓಕೆನಾ? ನೆಕ್ಸ್ಟ್ ಇವಾಗ ನಾವು ಶೇಪ್ ತೆಗೆಯೋದಕ್ಕೆ ಇಲ್ಲಿಂದ 2 ಇಂಚು ಒಳಗಡೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾವು ಡೌನ್ ತೊಗೊಂಡಿರ್ತೀವಲ್ಲ ಮಾರ್ಕಿಂಗ್, ಅಲ್ಲಿಂದ ಒಳಗಡೆ ಆ್ಯಡ್ ಮಾಡ್ಕೋಬೇಕು. ಇದನ್ನು ನಾವು ಏನಾದರೂ 2 ಇಂಚು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿದ್ವಿ ಅಂತಂದ್ರೆ ಲೈನಿಂಗ್ ಕ್ಲಾತ್ ಕಟ್ಟಿಂಗ್ ಮಾಡುವಾಗ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಅಂದರೆ 2 ಇಂಚು ಇಲ್ಲಿ ಒಳಗಡೆ ತೊಗೋಬೇಕು. ಇಲ್ಲ ಅಂದ್ರೆ ನಮ್ಗೆ 1.5 ಇಂಚು ಸಾಕು ಬಟ್ಟೆ ಎಕ್ಸ್ಟ್ರಾ ಅಂತಂದ್ರೆ ನಾವು 1.5 ಇಂಚೇ ತೊಗೋಬೇಕು. ಎಕ್ಸಾಂಪಲಿಗೆ ನೋಡಿರಿ, ಈಗ 9 ಇಂಚ್ ಏನೈತಿ ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದೈತಲ್ಲ, ಇದು ನಾವು 10.5 ತೊಗೊಂಡಿವಿ ಅಂತ ಅನ್ಕೋರಿ. ಅಂದ್ರೆ ನಮ್ಗೆ 1.5 ಇಂಚ್ ಅಷ್ಟೇ ಬಟ್ಟೆ ಸಾಕು ಅಂತೇಳಿ ನಾವು 10.5ನ ಕಟ್ಟಿಂಗ್ ಮಾಡ್ಕೊಂಡಿದ್ವಿ ಅಂತಂದರೆ ಇಲ್ಲಿ ಒಳಗಡೆ 1.5 ಇಂಚ್ ತೊಗೋಬೇಕು. ಇಲ್ಲ ನೀವು ಎಕ್ಸ್ಟ್ರಾ ಇರಲಿ ಅಂತೇಳಿ 2 ಇಂಚ್ ಏನಾದರೂ ನೀವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ರಿ ಅಂದ್ರೆ ಇದನ್ನು 2 ಇಂಚನ್ನ ತೊಗೋಬೇಕು. ಸರಿನಾ? ನೆಕ್ಸ್ಟ್ ಇವಾಗ ಇಲ್ಲಿಂದ 2.5 ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಡೌನ್ ಮಾಡ್ತಾ ಹೋಗ್ರಿ. ಡೌನ್ ಮಾಡಿ ಇಲ್ಲಿ ಶೇಪಲ್ಲಿ ಇದನ್ನ ಸೇರಿಸ್ರಿ. ಇಷ್ಟ. ಓಕೆನಾ? ನೆಕ್ಸ್ಟ್ ಇವಾಗ ಈ ಮಾರ್ಕಿಂದ 1.5 ಇಂಚ್ಗೆ ಡಿಫ್ರೆನ್ಸಲ್ಲಿ ಮಾರ್ಕ್ ಮಾಡಿ ಇನ್ನೊಂದು ಶೇಪ್ ತೆಗೀರಿ. ನೆಕ್ಸ್ಟ್ ಮುಂಭಾಗ, ಇಲ್ಲಿ ತೋಳಿನ ಮುಂಭಾಗ ಎಷ್ಟಿರುತ್ತೆ ಅಷ್ಟು ತೊಗೋಬೇಕು. 6 ಇಂಚ್ ಐತೆ ಅಂತ ಅನ್ಕೋರಿ, 6 ಇಂಚ್ಗೆ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಈ 6 ಇಂಚಿಂದ ಎಕ್ಸ್ಟ್ರಾ 2 ಇಂಚ್ ಸ್ಟಿಚಿಂಗಿಗೆ. ಸರಿನಾ? ನೆಕ್ಸ್ಟ್ ಇವಾಗ ನಾವು ಸ್ಟಿಚ್ ಮಾಡುವಾಗ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ಒಂದು 1/2 ಇಂಚು ಒಳಗಡೆ ಬರಬೇಕು. ಆ ಥರ ನಾವಿಲ್ಲಿ ಹೊಲಿಗೆನ ಹಾಕ್ಕೋಬೇಕು ಉದ್ದಂತೋಳಿಗೆ ಯಾವಾಗ್ಲೂ. ಇಲ್ಲಾಂದ್ರೆ ನಮಗಿಂತಲ್ಲಿ